ಬಸವಣ್ಣನವರು ಪಶುಪಾಲನೆ ಮಾಡುತ್ತಿದ್ದರು, ಹಸು ಕರುಗಳನ್ನು ಸಾಕಿದ್ದರು. ಅನೇಕ ವಚನಗಳ ಮೂಲಕ ಆ ಆಧಾರಗಳನ್ನು ನಿಮ್ಮ ಮುಂದಿಡುತ್ತೇನೆ. ಆಕಳ ಕಳ್ಳರು ಕೊಂಡೊಯ್ದರ್ ಎನ್ನದಿರಿಂಬೋ ನಿಮ್ಮ ಧರ್ಮ, ಬೊಬ್ಬಿಡದಿರಿಂಬೋ ನಿಮ್ಮ ಧರ್ಮ, ಆರಡದಿರಿಂಬೋ ನಿಮ್ಮ ಧರ್ಮ. ಅಲ್ಲಿ ಉಂಬರೆ ಸಂಘ, ಇಲ್ಲಿ ಉಂಬರೆ ಸಂಘ, ಕೂಡಲ ಸಂಗಮ ದೇವ ಏಕೋ ದೇವ. ಇದು ಬಸವಣ್ಣನವರ ವಚನ. ಏನು ಈ ವಚನದಲ್ಲಿ ಅವರು ಪ್ರತಿಪಾದನೆ ಮಾಡ್ತಾ ಇದ್ದಾರೆ? ಆಕಳ ಕಳ್ಳರು ಕೊಂಡೊಯ್ದರ್ ಎನ್ನದಿರಿಂಬೋ, ಹಸುಗಳನ್ನು ಕಳ್ಳರು ಕದ್ದುಕೊಂಡು ಹೋದರು ಎಂಬುದಾಗಿ ಚೀರಾಡಬೇಡ್ರಿ, ಬೊಬ್ಬಿರಿಬೇಡ್ರಿ, ಬಾಯಿ ಮಾಡಬೇಡ್ರಿ, ಸುದ್ದಿ ಮಾಡಬೇಡ್ರಿ. ಆಕಳ ಕಳ್ಳರು ಕೊಂಡೊಯ್ದರ್ ಎನ್ನದಿರಿಂಬೋ ನಿಮ್ಮ ಧರ್ಮ, ಬೊಬ್ಬಿಡಿದಿರಿಂಬೋ ನಿಮ್ಮ ಧರ್ಮ. ದೊಡ್ಡ ಬಾಯಿ ಮಾಡಿ ಕೂಗಾಡಬೇಡ್ರೋ, ಕಿರಿಚಬೇಡ್ರೋ, ನಿಮ್ಮ ಧರ್ಮ. ಆರಡದಿರಿಂಬೋ ನಿಮ್ಮ ಧರ್ಮ. ಏನು ಭೂಮಿ ಆಕಾಶ ಒಂದು ಮಾಡಿ ಕಳ್ಳರು ಹಸುಗಳನ್ನು ಕತ್ಕೊಂಡು ಹೋದ್ರು, ಕಳ್ಳರು ಬಸವಣ್ಣವ್ರ ಹಸುಗಳನ್ನು ಕತ್ಕೊಂಡು ಹೋದರು, ಹೀಗೆ ಹೇಳ್ಬೇಡ್ರಿ. ಅಲ್ಲಿ ಉಂಬರೆ ಸಂಘ, ಇಲ್ಲಿ ಉಂಬರೆ ಸಂಘ, ಕೂಡಲ ಸಂಗಮ ದೇವ ಏಕೋ ದೇವ. ಹಾಗೆಲ್ಲ ಕೂಗಾಡ್ಬೇಡ್ರಯ್ಯ. ಅವ್ರೇನು ಕದ್ಕೊಂಡು ಹೋದ್ರಲ್ಲ, ಅವ್ರು ಕದ್ಕೊಂಡು ಹೋದ್ರೆ ಏನು ಮಾಡ್ತಾರೆ? ಅವರು ಕೂಡ ಆಕಳುಗಳನ್ನು ಸಾಕ್ತಾರೆ, ಜೋಪಾನ ಮಾಡ್ತಾರೆ, ಅವರು ಊಟ ಮಾಡ್ತಾರೆ. ಇಲ್ಲಿ ನಾನು ಅದೇ ಮಾಡ್ತಿದ್ದು. ಅಲ್ಲಿ ಊಟ ಮಾಡೋನು ಸಂಗಮ ದೇವರೇ, ಇಲ್ಲಿ ಊಟ ಮಾಡೋನು ಸಂಗಮ ದೇವರೇ. ಅವ್ರ ಹಸುಗಳನ್ನು ಅವ್ರು ತೊಗೊಂಡು ಹೋದರು. ಇದು ಬಸವಣ್ಣನವರ ವಚನ. ಈಗ ಮೊದಲು ಈ ವಚನ ಏನು ದರ್ಶನ ಹೇಳ್ತದಲ್ಲ ಅದನ್ನು ಹೇಳಿಬಿಡ್ತೀನಿ. ಅಂದರೆ ಬಸವಣ್ಣನವರು ಎಲ್ಲ ಜೀವಾವಳಿಗಳಲ್ಲಿ ದೇವರು ಇದ್ದಾನೆ ಎಂಬುದನ್ನು ಈ ವಚನದಲ್ಲಿ ಅವರು ಗುರುತಿಸಿದ್ದಾರೆ, ಅದನ್ನು ಆಚರಣೆಗೆ ತರ್ತಾ ಇದ್ದಾರೆ ಅನ್ನೋದು ಗೊತ್ತಾಗತ್ತೆ. ಇನ್ನು ಮುಂದಿನದು, ಅವರು ಹಸುಗಳನ್ನು ಸಾಕಿದ್ದರು ಅಂತ ಗೊತ್ತಾಗತ್ತೆ. ಹಸು ಕರುಗಳನ್ನು, ಬಹಳ ಹಸು ಕರುಗಳನ್ನು ಸಾಕಿದ್ರು ಅಂತ ಗೊತ್ತಾಗುತ್ತೆ. ನಂತರ ಹಸು ಕರುಗಳನ್ನು ಕಳ್ಳರು ಕದ್ಕೊಂಡು ಹೋಗ್ತಾಯಿದ್ರು. ಯಾಕೆ ಅಂದರೆ ಹಸು ಕರುಗಳು ಅವತ್ತು ಆಸ್ತಿ, ಇವತ್ತು ಆಸ್ತಿ. ಹಸು ಎತ್ತು ಹೋರು ಇವತ್ತು ಎಲ್ಲ ಲಕ್ಷಕ್ಕೆ ಸಿಗೋದೇ ಇಲ್ಲ. 5 ಲಕ್ಷ, 10 ಲಕ್ಷ, 20 ಲಕ್ಷ, 30 ಲಕ್ಷ. ಅವತ್ತು ಅಷ್ಟೇ ಅವು ಮೌಲಿಕವಾದಂಥ ಬೆಲೆ ಬಾಳತಕ್ಕಂಥ ಮೌಲಿಕ ವಸ್ತುಗಳು, ಲಕ್ಷ ಬೆಲೆ ಅವುಗಳಿಗೆ. ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಿ, ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಬೆಲ್ ಬಟನನ್ನು ಒತ್ತಿ, ಲೈಕ್ ಬಟನನ್ನು ಒತ್ತಿ, ಶೇರ್ ಬಟನನ್ನು ಒತ್ತಿ. ಶೇರ್ ಬಟನ್ ಒತ್ತಿದ ಕೂಡಲೇ ನಿಮ್ಮ ಮೊಬೈಲ್ನಲ್ಲಿ ಅನೇಕರ ನಂಬರ್ಸ್ಗಳಿದೆ, ಒಂದು 20-30 ನಂಬರ್ಗೆ ಈ ವಿಡಿಯೋಗಳನ್ನು ಶೇರ್ ಮಾಡಿ. ಬಸವಣ್ಣನವರು ತಮ್ಮ ನಿವೃತ್ತಿ ಜೀವನದ ನಂತರ ಬಿಜ್ಜಳನ ಭಂಡಾರದಲ್ಲಿ ಕರ್ಣಿಕರಾಗಿ ಇದ್ದಾಗ, ಸಿದ್ಧರಸ ಭಂಡಾರಿಯ ಕೈ ಕೆಳಗಡೆ ಕರ್ಣಿಕರಾಗಿ ಇದ್ದಾಗ ಅವರು ಕರ್ಣಿಕ ವೃತ್ತಿಯಿಂದ ನಿವೃತ್ತಿಯನ್ನು ಪಡೆದುಕೊಳ್ತಾರೆ. ನಿವೃತ್ತಿಯನ್ನು ಪಡೆದುಕೊಂಡ ಮೇಲೆ ಅವರಿಗೆ ವರ್ಷಕ್ಕೆ 100 ಹೊನ್ನು ಅಂತೇಳಿ ಕವಿ ಹರಿಹರ ಒಂದು ಕಡೆ ಹೇಳ್ತಾನೆ. ಅದು 101 ಇರ್ಬೋದು, ಇನ್ನೂ ಹೆಚ್ಚು ಏನೋ ಇರ್ಬೋದು. ಅಷ್ಟು ಹೊನ್ನನ್ನು ಬಸವಣ್ಣನವರಿಗೆ ಸಂಬಳವಾಗಿ ನಿಗದಿ ಮಾಡಿತ್ತು. ಆ ಸಂಬಳವನ್ನು ಬಸವಣ್ಣನವರು ಬಿಜ್ಜಳನಲ್ಲಿ ಎಲ್ಲಿವರೆಗೆ ಕೆಲಸಕ್ಕಿದ್ರಲ್ಲ ಅಲ್ಲಿವರೆಗೆ ತೆಗೆದುಕೊಳ್ಳುವ ಅಗತ್ಯ ಬರಲೇ ಇಲ್ಲ. ಯಾಕೆ ಅಂದರೆ ಮಂತ್ರಿ ಮನೇಲಿದ್ದಾರೆ, ಮಂತ್ರಿ ಮಗಳ ಲಗ್ನ ಮಾಡ್ಕೊಂಡಿದ್ದಾರೆ, ಸಿದ್ಧರಸ ಭಂಡಾರಿ ಫೈನಾನ್ಸ್ ಮಿನಿಸ್ಟ್ರು, ಮತ್ತು ಮಹಾರಾಜನ ಮಗಳ ಲಗ್ನ ಮಾಡ್ಕೊಂಡಿದ್ದಾರೆ ಗಂಗಾಂಬಿಕೆ. ಹೀಗಾಗಿ ಅವರಿಗೆ ಆ ತನ್ನ ಸಂಬಳವನ್ನು ಜೀವನ ಪರ್ಯಂತ ತೆಗೆದುಕೊಳ್ಳೋ ಪ್ರಮೇಯ ಬರಲಿಲ್ಲ. ನಿವೃತ್ತರಾದಾಗ ಮಾವಂದಿರಾದ ಸಿದ್ಧರಸ ಭಂಡಾರಿಗಳು ಆ ಹಣವನ್ನೆಲ್ಲ ಬಡ್ಡಿ ಚಕ್ರಬಡ್ಡಿ ಸಮೇತವಾಗಿ ಬಸವಣ್ಣನವರು ನಿವೃತ್ತರಾದಾಗ ಕೈಗೆ ಹಣ ಕೊಟ್ಟರು. ಆ ಹಣವನ್ನು ತಗೊಂಡಂಥ ಬಸವಣ್ಣನವರು ಏನು ಮಾಡಬಹುದು? ಮಾವನ ಸಲಹೆಯನ್ನು ಕೇಳಿದರು. ನೀವು ಪಶುಪಾಲನೆ ಮಾಡಿ, ಭೂಮಿಯನ್ನು ಕೊಂಡುಕೊಳ್ಳಿ, ಹಾಲು ಮೊಸರು ಬೆಣ್ಣೆ ತುಪ್ಪ ಹೈನ ಇವೆಲ್ಲ ಬೇಕಾಗ್ತದೆ, ಮತ್ತು ಹಸುಗಳು ಮಾರಾಟ ಮಾಡಿದರೆ ಕ್ರಯ ವಿಕ್ರಯ ಆಗ್ತವೆ, ಮತ್ತು ದವಸ ಧಾನ್ಯಗಳಿಂದಲೂ ಕೂಡ ಬಹಳ ಸಂಪತ್ತು ಬರ್ತದೆ, ಕ್ರಯ ವಿಕ್ರಯ ಆಗ್ತದೆ. ಹೀಗಾಗಿ ಮಾವಂದಿರ ಸಲಹೆಯಂತೆ ಬಸವಣ್ಣನವರಿಗೆ ಸ್ವತಃ ಸಿದ್ಧರಸ ಭಂಡಾರಿ
ಆ ಕಾಲದಲ್ಲೇ ಬಹುಶಃ 500 ಎಕರೆ 1,000 ಎಕರೆ ಜಮೀನನ್ನು ಬಸವಣ್ಣವರಿಗೆ ಕೊಂಡು ಕೊಟ್ಟಿದ್ದಾರೆ. ಬಿಜ್ಜಳ ಚಕ್ರವರ್ತಿಗಳು ಅಂಕಿತ ಹಾಕಿದ್ದಾರೆ. ಅದೇ ರೀತಿಯಾಗಿ 500 ಹಸು ಅಥವಾ 1000 ಹಸುಗಳನ್ನು ಬಸವಣ್ಣನವರು ಸಾಕಿದ್ದಾರೆ. ಅದಕ್ಕಾಗಿ ದೊಡ್ಡ ಗೋಮಾಳ, ದನಗಳ ಮೇಲೆ ಹುಲ್ಲುಗಾವಲು ಬೇಕಲ್ವಾ, ಅದಕ್ಕೆ ಹುಲ್ಲುಗಾವಲು, ಅದಕ್ಕೆ ಬೇಕಾದಂಥ ಭೂಮಿ, ಅದಕ್ಕೆ ಬೇಕಾದಂಥ ಹಸುಗಳು ಎಲ್ಲವನ್ನು ಬಸವಣ್ಣನವರಿಗೆ ಬಿಜ್ಜಳ ಚಕ್ರವರ್ತಿಯ ಒಪ್ಪಿಗೆಯನ್ನು ತೆಗೆದುಕೊಂಡು ಅವರದೇನು ದುಡಿದಂಥ ಸಂಬಳ ದುಡ್ಡಿತ್ತಲ್ಲ ಅದರಿಂದ ಅವರು ಹಸುಗಳು ಮತ್ತು ಭೂಮಿಯನ್ನು ಕೊಡಿಸ್ಕೊಟ್ರು. ಮತ್ತು ನಿವೃತ್ತಿ ಆದಮೇಲೆ ಅದನ್ನೆಲ್ಲ ನೋಡ್ಕೋಬೇಕಲ್ವಾ, ಅದಕ್ಕೆ ಹಸುಗಳು, ಎತ್ತುಗಳು, ಹೋರಿಗಳಿಂದ ಬೇಸಾಯಕ್ಕೆ ಅವನು ಉಪಯೋಗ ತಗೋತಿದ್ರು. ಮತ್ತು ಅವುಗಳನ್ನು ಸಾಕಲಿಕ್ಕೆ ಆಳು ಕಾಳು, ಈಗ ನೋಡ್ರಿ, ಆ ಕಳ್ಳರು ಕೊಂಡೊಯ್ದರೆನ್ನದಿರಿಂಬೋ ಹಂಗೆ ಚೀರಾಡ್ಕೊಂಬಂದವನು ಯಾರೋ ಆಳು. ಸೊ ಬಸವಣ್ಣನವರಲ್ಲಿ ಅನೇಕ ದುಡಿತಕ್ಕಂಥ ಆಳುಗಳು ಅವ್ರು ನೇಮಕ ಮಾಡ್ಕೊಂಡಿದ್ರು. ಈಗ 1000 ಎಕರೆ ಜಮೀನು ದುಡಿಬೇಕಂದ್ರೆ 1000 ಆಕಳುಗಳನ್ನು ಸಾಕಬೇಕು ಅಂದರೆ ಆಳುಗಳು ಬೇಕಾಗೋದಲ್ಲ. ಸೊ ಸಂಬಳ ಕೊಟ್ಟು ಬಸವಣ್ಣವರು ಅಂಥವರ ಅನೇಕ ಆಳು ಮನುಷ್ಯರನ್ನೆಲ್ಲ ಅವರು ಕೆಲಸಕ್ಕೆ ಇಟ್ಕೊಂಡಿದ್ರು ಅಂತ ಗೊತ್ತಾಗ್ತದೆ. ಅಂದರೆ ಇದರಿಂದ ಅರ್ಥ ಏನಪ್ಪ ಅಂತೇಳಿದರೆ, ಬಸವಣ್ಣನವರು ಶ್ರೀಮಂತ ಭೂಮಾಲೀಕರು ಇದ್ದರು, ಬಸವಣ್ಣವರು ಶ್ರೀಮಂತ ಪಶುಪಾಲಕರು ಇದ್ದರು, ಹಾಲು ಮೊಸರು ಬೆಣ್ಣೆ ತುಪ್ಪ ಇವುಗಳನ್ನು ಮಾರಾಟ ಕೂಡ ಮಾಡ್ತಾಯಿದ್ರು, ಭೂಮಿಯಿಂದ ಬಂದಂಥ ಪಶುವನ್ನು ಕ್ರಯ ವಿಕ್ರಯ ಮಾಡ್ತಾಯಿದ್ರು ಅಂತ ಗೊತ್ತಾಗ್ತದೆ. ಈಗ ಭೂಮಿಯೆಲ್ಲ ಬೇಕಾದ್ಮೇಲೆ ಅದಕ್ಕೆ ಸಗಣಿ ಇತ್ಯಾದಿ ಗೊಬ್ಬರ ಬೇಕಲ್ಲ, ಗಂಜಲ ಎಲ್ಲ, ಮತ್ತು ಇಷ್ಟೆಲ್ಲ ಇದ್ದಾಗ ಸಗಣಿಯಿಂದ ಗೊಬ್ಬರ ಎಲ್ಲ ಬರ್ತಿತ್ತು, ಸಗಣಿ ಗಂಜಳದಿಂದ, ಮತ್ತು ಸಗಣಿಯಿಂದ ವಿಭೂತಿ ಕೂಡ ಆಗ್ತಿತ್ತು, ಬಹುಶಃ ಅದರಿಂದ ವಿಭೂತಿ ಕೂಡ ಮಾಡ್ತಿರ್ಬೇಕು. ಹೀಗೆ ಬಸವಣ್ಣನವರು ಪಶುಪಾಲಕರಾಗಿದ್ದರು ಅನ್ನೋದಕ್ಕೆ ಇಂಥ ಉದಾಹರಣೆಗಳು ನಿಮಗೇನು ಅನೇಕ ಉದಾಹರಣೆಗಳನ್ನು ಕೊಡ್ತೀರಿ. ಅವ್ರ ವಚನದಲ್ಲಿ ಅನೇಕ ಉದಾಹರಣೆಗಳು ಬರ್ತಾವೆ. ಈಗ ನಾವೇನಾದರೂ ಉದಾಹರಣೆಗಳನ್ನು ಕೊಟ್ಟರೆ ಅವು ನಿತ್ಯ ನಮ್ಮ ಜನಜೀವನದಲ್ಲಿ ಇದ್ದಂಥವೇ ಆಗಿರ್ತಾವೆ. ಯಾಕಂದ್ರೆ ನಿತ್ಯ ಕಣ್ಣಲ್ಲಿ ನೋಡ್ತಿರ್ತೀವಲ್ವಾ, ಅದು ನಮ್ಮ ಮಾತಿನಲ್ಲಿ ಅಭಿವ್ಯಕ್ತವಾಗಿಬಿಡ್ತದೆ. ಯಾರ್ಯಾರು ಯಾವ್ಯಾವ ಕಾಯಕ ಮಾಡ್ತಾರೆ ಆ ಕಾಯಕವೇ ಅವ್ರ ಮಾತುಗಳಲ್ಲಿ ಮತ್ತೆ ಮತ್ತೆ ಬರ್ತಾ ಇರ್ತದೆ. ಅದಕ್ಕೆ ಒಂದು ವಚನವನ್ನು ಉದಾಹರಿಸ್ತೀನಿ. ವಿಷಯವೆಂಬ ಹಸುರನು ಎನ್ನ ಮುಂದೆ ತಂದು ಪಸರಿಸದಿರಯ್ಯ, ಪಶುವೇನ ಬಲ್ಲದು ಹಸುರೆಂದೆಳೆಸುವುದು, ವಿಷಯ ರಹಿತನ ಮಾಡಿ ಸುಬುದ್ಧಿ ಎಂಬ ಉದಕವನೆರೆದು ನೋಡಿ ಸಲಹೆಯೇ ಕೂಡಲ ಸಂಗಮ ದೇವ. ಈ ವಚನ ಬಹಳ ಮೆಚ್ಯೂರಿಟಿಯಿಂದ ಬರೆದಿರತಕ್ಕಂಥ ವಚನವಾಗಿದೆ. ಈಗ ವಯಸ್ಸಿಗೆ ಬಂದ ಹುಡುಗರಿಗೆ ಇದು ಹಾಗೆ ಇದು ಹೀಗೆ ಅಂತ ನಿರ್ಣಯ ಮಾಡ್ತಕ್ಕಂಥದ್ದು ಮತ್ತು ಅದನ್ನು ಅಭಿವ್ಯಕ್ತಿ ಮಾಡಿ ವಚನ ಬರೀತಕ್ಕಂಥದ್ದು ಇರ್ತದೇನೋ? ಇರಲ್ಲ. ಈ ವಚನವನ್ನು ಬರೆದಾಗ ಬಸವಣ್ಣನವರಿಗೆ ಮಾಗಿದ ಮನಸ್ಸು, ಲೋಕಾನುಭವ ಇವೆಲ್ಲ ಗೊತ್ತಾಗ್ತದೆ. ಈಗ ನಾವು ಈಗ ಮಾವಿನ ಹಣ್ಣನ್ನು ನಾವು ನೋಡ್ತೀವಿ, ನೋಡಿದ ಕೂಡಲೇ ಅದು ಆಮಿಷ ಅಂತ ನಮ್ಮ ಮನಸ್ಸಿನಲ್ಲಿ ಬರ್ತದೇನೋ? ಬರಲ್ಲ. ಯಾಕೆ? ಆ ಮೆಚ್ಯೂರಿಟಿ ನಮಗಿರಲ್ಲ. ಆ ಮೆಚ್ಯೂರಿಟಿ ಯಾರಿಗಿರುತ್ತೆ? ಉದಾಹರಣೆಗೆ ಪರಸ್ತ್ರೀಯರನ್ನು ನೋಡಬಾರದು, ಅದು ಆಮಿಷ, ಅದು ತಪ್ಪು. ಅದಕ್ಕೆ ಬಸವಣ್ಣವ್ರು ಏನಂತಾರೆ? ಪರಸತಿಯನ್ನು ಮಹಾದೇವಿ ಎಂಬೆ ಅಂತಾರೆ. ಯಾಕೆ? ಅವ್ರ ಮೆಚ್ಯೂರಿಟಿ. ಯೌವನ ಇದ್ದ ಹುಡುಗರು ಇವತ್ತು ಲೋಕದಲ್ಲಿ ಏನು ಮಾಡ್ತಾ ಇದ್ದಾರೆ? ಕಾಲೇಜುಗಳಲ್ಲಿ, ಶಾಲೆಗಳಲ್ಲಿ, ಅನೇಕ ವ್ಯವಹಾರದ ಕ್ಷೇತ್ರಗಳಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡ್ತಾರೆ. ಅದು ಆಮಿಷ ಅಂತ ಗೊತ್ತಿಲ್ಲ. ನಾವು ಇನ್ನೊಬ್ಬ ಮಹಿಳೆಯರನ್ನು ನಾವು ನೋಡಿದರೆ ಮುಂದೆ ಅದು ಆಮಿಷವಾಗಿ ನಮಗೆ ಅಪಾಯವನ್ನು, ಕೋರ್ಟು, ಕಟಕಟೆ, ಅಪರಾಧ, ಶಿಕ್ಷೆ, ಜೈಲು, ಕಾರಾಗೃಹವಾಸ, ಮರಣದಂಡನೆ ಇವೆಲ್ಲ ತರ್ತದಂತ ಗೊತ್ತಿಲ್ಲ. ಯೌವನ ಆ ಕ್ಷಣದ ಇಂಪಲ್ಸ್ ಆಫ್ ದಿ ಮೂಮೆಂಟ್, ತಕ್ಷಣದ ಮನಃಪ್ರಚೋದನೆ ಅಂತಾರೆ ಇದಕ್ಕೆ. ಆ ಕ್ಷಣದ ಮನಃಪ್ರಚೋದನೆ ಯುವಕರಿಗೆ ಆಗ್ತದೆ. ಅದಕ್ಕೆ ಅವ್ರೇನು ಮಾಡ್ತಾರೆ? ಕೂಡಲೇ ಅದನ್ನು ಬೇಕು ಅಂತ ಬಯಸಬಾರದು. ಅದನ್ನೇ ಇಲ್ಲಿ ಬಸವಣ್ಣನವರು ವಿಷಯವೆಂಬ ಹಸುರನು ಎನ್ನ ಮುಂದೆ ತಂದು ಪಸರಿಸದಿರಯ್ಯ. ಹಸು ಏನು ಮಾಡುತ್ತೆ? ಪಶುವೇನ ಬಲ್ಲದು ಹಸುರೆಂದೆಳೆಸುವುದು. ಈಗ ಅದನ್ನು ನೋಡಿದರು, ಹಸುಗಳು ಮೇಯ್ಲಿಕ್ಕೆ ಹೋದಾಗ ಬೆಳೆ ಬೆಳೆದಿರ್ತದೆ, ಅವು ಬೆಳೆಗಳನ್ನೆಲ್ಲ ಮೇಯಕ್ಕೆ ಹೋಗ್ತದೆ. ಆಗ ಕಾಯ್ತಕ್ಕಂಥ ಆಳು ಬಿಡ್ತಾನೇನೋ? ಬಿಡಲ್ಲ. ಹಗ್ಗ ಹಿಡಿದು ಜಕ್ಕೋತಾನೆ, ಕೋಲಲ್ಲಿ ಬಡಿತಾನೆ. ಈಗ ನಾನೇ ನಮ್ಮ ಮನೆಯಲ್ಲಿ ಸುಮಾರು 24 ಹಸುಗಳಿದ್ದು, ನಾನು SLC PUC ಓದೋವರೆಗೆ ದನ ಕಾಯ್ತಾ ಇದ್ದೆ. ಶಾಲಾ ಕಾಲೇಜು ಓದು, ವ್ಯಾಪಾರ ಮಾಡೋದು, ವ್ಯವಸಾಯ ಮಾಡೋದ್ರ ಜೊತೆಗೆ ದನ ಕಾಯೋದು ಕೆಲಸ ನಾವು ಮಾಡ್ತಾಯಿದ್ವು. ರಜಾ ಇದ್ದ ವೇಳೆಗಳಲ್ಲಿ, ಬಿಡುವಿದ್ದ ವೇಳೆಯಲ್ಲಿ ಆ ದನ ಕಾಯುವಾಗ ಕೈಯಲ್ಲಿ ಹಗ್ಗ ಹಿಡ್ಕೊಂಡು ಮನೆಯ ಎಲ್ಲ ಹಸುಗಳನ್ನು ನಾವು ಮೇಸಕ್ಕೆ ಹೋಗ್ತಾಯಿದ್ವು. ಸುಮಾರು 8-10 ಹಸುಗಳನ್ನು ಕೈಯಲ್ಲಿ ಹಿಡ್ಕೋತಿದ್ವು. ಹಂಗೆ ನಮ್ಮ ಉಳಿದ ಅವರು ಅಣ್ಣಂದಿರು ಅವರು ಇವರು ಹಸುಗಳನ್ನು ಕೈಲಿ ಇಟ್ಕೊಂಡು ಮೇಯಿಸ್ತಿದ್ರು. ಹುಲ್ಲು ಬಹಳ ಬೆಳೆದಿರ್ತದೆ.
ಹೊಲದ ನಡುವೆ ಬದುಗಳಲ್ಲಿ ಹುಲ್ಲು. ಸೊ ಆ ಹುಲ್ಲನ್ನು ದನಗಳಿಗೆ ಹಸಿರು ಹುಲ್ಲನ್ನು ಮೇಯಿಸ್ತಾ ಇದ್ವು. ಹಂಗೆ ಹಸಿರು ಹುಲ್ಲನ್ನು ಮೇಯಿಸೋ ಕಾಲಕ್ಕೆ ಇದು ಹುಲ್ಲನ್ನು ಬೆಳೆದಿರ್ತದಲ್ಲ, ಅದನ್ನು ಬಾಯಲ್ಲಿ ಕಚ್ಚಿ ಇಟಿಟೆ ಮೇಯ್ಕೊಂತ ಹೋಗ್ಬೇಕು. ಅದೇ ಎತ್ತರಕ್ಕೆ ಬೆಳೆದಿರ್ತದೆ ಬೆಳೆ, ಅದನ್ನು ಒಮ್ಮೆಲೆ ಬಾಯಿಗೆ ಹಾಕ್ಬಿಟ್ರೆ ಹೊಟ್ಟೆ ತುಂಬಿಡುತ್ತೆ. ಅದಕ್ಕೇನು ಮಾಡ್ತಾವೆ ಕೆಲವು ಹಸುಗಳು, ಆ ಬೆಳೆದಿರ್ತದಲ್ಲ ಆ ಬೆಳೆದಿರೋ ಪೈರುಗಳನ್ನು ಹಸಿರನ್ನು ಮೇಯಕ್ಕೆ ಹೋಗಿಬಿಡ್ತಾವೆ. ಬಿಡ್ತಾರೇನೋ ಬೆಳೆ ಹಾಳಾಗ್ತದೆ. ಅದು ಕೂಡಲೇ ಅದಕ್ಕೆ ಬಡಿತಾರೆ, ಇಲ್ಲ ಹಗ್ಗಡಿ ಜಗ್ತಾರೆ. ಅದನ್ನು ಇಲ್ಲಿ ಬಸವಣ್ಣರು ವಚನದಲ್ಲಿ ಹೇಳ್ತಾ ಇದ್ದಾರೆ, ವಿಷಯವೆಂಬ ಹಸುರನು ಎನ್ನ ಮುಂದೆ ತಂದು ಪಸರಿಸದಿರಯ್ಯ. ಹಸು ಪೈರನ್ನು ಮೇಯ್ಲಿಕ್ಕೆ ಹೋದರೆ ದನಗಳನ್ನು ಕಾಯ್ತಕ್ಕಂಥವ್ರು ಮೇಯಿಸ್ತಕ್ಕಂಥವ್ರು ಹಗ್ಗ ಹಿಡಿದು ಜಕ್ಕೋತಾರೆ ಅಥವಾ ದೊಣ್ಣೆಲೆ ಹೊಡಿತಾರೆ. ಹಂಗೆ ಮನುಷ್ಯ ಬೆಳೆದಂಥ ಈ ಮನುಷ್ಯ ಏನಿದನಲ್ಲ, ಯೌವನಕ್ಕೆ ಬಂದಂಥ ಮನುಷ್ಯ ಏನಿದಲ್ಲ, ಅವನ ಕಣ್ಣು ಮುಂದೆ ಸಂಪತ್ತನ್ನು, ಚಂದ ಸುಂದರವಾದ ಯುವತಿಯರನ್ನು ನನ್ನ ಕಣ್ಣು ಮುಂದೆ ತೋರಿಸ್ಬೇಡ. ತೋರಿಸಿದ್ರು ಅವರಿಗೆ ವಶವಾಗುವ ಹಾಗೆ ಮಾಡಬೇಡ. ಹಾಗೆ ವಶವಾಗದಾದರೆ ಕೀಚಕನಿಗೆ ಯಾವ ಗತಿ ಬಂತು ನಾವು ನೋಡಿದ್ದೇವೆ. ಆದ ಕಾರಣ ಪಸರಿಸದಿರಯ್ಯ. ಪಶುವೇನ ಬಲ್ಲದು ಹಸುರೆಂದೆಳೆಸುವುದು. ಯೌವನಕ್ಕೆ ಬಂದು ಹುಡುಗರು ಹುಡುಗಿ ನನಗೆ ಬೇಕಂತೇಳಿ ಚಂದ ಹುಡುಗಿಯನ್ನು ಪಡ್ಕೊಳ್ಳೋಕೆ ಹೋದ್ರೆ ಏನಾಗ್ತದೆ, ಅವ್ರ ಅಣ್ಣಂದಿರು ಬಂದು ಬಡಿತಾರೆ, ಇಲ್ಲ ಪೊಲೀಸರು ಬಂದು ಬಡಿತಾರೆ, ಇಲ್ಲ ಕಾನೂನು ನಿನ್ನನ್ನು ತೆಗೆದುಕೊಂಡು ದಂಡನೆಗೆ ಒಳಪಡಿಸಿ ಜೈಲಿಗೆ ಆಗ್ತದೆ, ಜೀವನ ಪರ್ಯಂತ ಜೈಲಲ್ಲಿ ಒಳಗಬೇಕಾಗ್ತದೆ. ನೀನು ಹಾನಿ ಮಾಡಿದೆ ಆ ಹೆಣ್ಣುಮಗಳಿಗೆ, ನೀನು ಕಾರಾಗೃಹಕ್ಕೆ ಹೋದೆ. ಆದ್ದರಿಂದ ಈ ನಡೆ ಒಳ್ಳೆಯದಲ್ಲ, ಈ ನಡತೆ ಒಳ್ಳೆಯದಲ್ಲ. ಕಂಡದ್ದನ್ನೆಲ್ಲ ಬಯಸಬಾರದು. ಅದಕ್ಕೆ ವಿಷಯವೆಂಬ ಹಸುರನು ಎನ್ನ ಮುಂದೆ ತಂದು ಪಸರಿಸದಿರಯ್ಯ. ಪಶುವೇನ ಬಲ್ಲದು ಹಸುರೆಂದೆಳೆಸುವುದು. ಈ ಮನುಷ್ಯರು, ಯುವಕರು ಕೆಲವು ಸರಿ ವಿವಶರಾಗಿ ಬಿಡ್ತಾರೆ, ಆಮಸ್ಯಕ್ಕೊಳಗಾಗಿ ಬಿಡ್ತಾರೆ. ವಶವಾಗಬೇಡಿ. ಈಗ ಗಾಳಾಕಿ ಮೀನು ಹಿಡಿತಿರ್ತಾನೆ, ಮೀನು ಹಿಡಿಯವ, ಆ ಎರೆಹುಳುವಿನ ಆಸೆಗೆ ಮೀನು ಬಂದು ಸಿಕ್ಕೊಂಡೇನಾಗ್ತದ, ಆ ಎರೆಹುಳ ತಿನ್ನಕ್ಕೆ ಹೋಗ್ತದ, ಮೀನುಗಾರನ ಕೈಗೆ ಸಿಗ್ತದ, ಅದು ಹೋಯ್ತು, ಮೀನು ಹಿಡ್ಕೊಂತಾನೆ, ಅವನು ತಿನ್ಕೊಂತಾನೆ. ಹಂಗೆ ಆಮಿಷಕ್ಕೆ ಮನುಷ್ಯ ಪಶುವೇನ ಬಲ್ಲದು ಹಸುರೆಂದೆಳೆಸುವುದು. ವಿಷಯರಹಿತನ ಮಾಡಿ ಸುಬುದ್ಧಿ ಎಂಬ ಉದಕವನೆರೆದು ನೋಡಿ ಸಲಹಯ್ಯ ಕೂಡಲ ಸಂಗಮ ದೇವ. ಬಸವಣ್ಣನವರು ಇಷ್ಟೆಲ್ಲ ಸುಂದರವಾದ ವಚನವನ್ನು ಬರಿಬೇಕಾದ್ರೆ ಅವ್ರು ಹೇಳ್ತಾ ಇದ್ದಾರೆ, ವಿಷಯರಹಿತನ ಮಾಡಿ. ನಾನು ಎಂಥ ಪಂಚ ವಿಷಯಗಳಿಗೆ ಅಪೇಕ್ಷೆ ಮಾಡುವಂತೆ ಮಾಡಬೇಡ. ಎಂಥ ಎಲ್ಲ ವಿವೇಕವನ್ನು ಅವ್ರು ಹೇಳಬೇಕಾದ್ರೆ ಅವರು ಮಾಗಿದ 60 ವಯಸ್ಸಿನಲ್ಲಿದ್ದಾರೆ. ಆದ್ದರಿಂದ ಇಂಥ ಸುಂದರವಾದ ವಚನವನ್ನು ಬರೀಲಿಕ್ಕೆ ಬರ್ತದ. ಯೌವನದ ಹುಡುಗರು ಏನಾಗ್ತಾರೆ, ಆಮಿಷಕ್ಕೊಳಗಾಗಿ ಕೋರ್ಟು ಕಚೇರಿ ಪಾಲಾಗ್ತಾರೆ, ಪೊಲೀಸು ಇತ್ಯಾದಿ. ಸಂಯಮದಿಂದ ಇದ್ದಂಥವರು ತಮ್ಮ ಪಾಡಕ್ಕೆ ತಾವು ಜೀವನ ಮಾಡ್ತಾರೆ. ಬಸವಣ್ಣನವರು ಸಂಯಮದಿಂದಲೂ ಇದ್ದರು. ಆ ಸಂಯಮದ ಬದುಕನ್ನು ಅಭಿವ್ಯಕ್ತಿ ಮಾಡಿ ವಚನವನ್ನು ಬರೆದರು. ಪಶುವೇನ ಬಲ್ಲದು ಹಸುರೆಂದೆಳೆಸುವುದು. ವಿಷಯರಹಿತನ ಮಾಡಿ ನನ್ನನ್ನು ವಿಷಯಗಳಿಂದ ದೂರ ಮಾಡು. ಸುಬುದ್ಧಿ ಎಂಬ ಉದಕವನ್ನೆರೆದು ನನ್ನಲ್ಲಿ ಸುಜ್ಞಾನ ಅನ್ನತಕ್ಕಂಥ ನೀರನ್ನು ಬೆಳೆದು ಪೋಷಿಸು, ಬೆಳೆಸು ಕೂಡಲು ಸಂಗಮ ದೇವ. ಸುಬುದ್ಧಿ ಎಂಬ ಉದಕವನ್ನೆರೆದು ಎನ್ನುವನಲ್ಲಿ ಭೂಮಿಗೆ ಬೆಳೆಗೆ ನೀರು ಹಾಯಿಸೋದು, ಹೂವಿನ ಗಿಡಕ್ಕೆ ನೀರು ಹಾಕೋದು. ಸೊ ಬಸವಣ್ಣನವರು ಹೂವಿನ ಗಿಡವನ್ನು ಬೆಳೆಸಿದರು, ಭೂಮಿಗೆ ನೀರನ್ನು ಹಾಯಿಸ್ತಾ ಇದ್ರು. ಈ ಎಲ್ಲವರ ಜೀವನದ ಪ್ರತ್ಯಕ್ಷ ಸತ್ಯಗಳು. ಅವರೇನು ಹೇಳ್ತಾರೆ, ಈ ಎಲ್ಲ ವಚನಗಳಲ್ಲಿ ಅವರು ಬೇಸಾಯನೂ ಮಾಡ್ತಾಯಿದ್ರು, ಪಶುಪಾಲಕರಾಗಿದ್ದರು ಅಂತಲೂ ಕೂಡ ಗೊತ್ತಾಗ್ತದೆ. ಕೆಸರಲ್ಲಿ ಬಿದ್ದ ಪಶುವಿನಂತೆ ದೆಸೆ ದೆಸೆಗೆ ಬಾಯ ಬಿಡುತ್ತಿದ್ದೇನೆ, ಆರೈವರಿಲ್ಲ ಕಟಕಟ ಪಶು ಎಂದೆನ್ನ ಕೂಡಲ ಸಂಗಮ ದೇವ ಕೊಂಬ ಹಿಡಿದೆತ್ತುವನ್ನಕ್ಕ. ಈ ವಚನದಲ್ಲಿ ಕೂಡ ಬಸವಣ್ಣನವರು ಒಂದು ಹಸು ಕೆಸರಿನಲ್ಲಿ ಬಿದ್ದಾಗ ಅದು ಮೇಲೆ ಹೇಳೋಕ್ಕಾಗದೆ ಕಾಲು ಬಡಿತಾ ಇರ್ತದೆ. ಈ ದೃಶ್ಯವನ್ನು ಬಸವಣ್ಣವರು ಪ್ರತ್ಯಕ್ಷ ನೋಡಿದ್ದಾರೆ. ನಾವು ನಮ್ಮ ಜೀವನದಲ್ಲಿ ಸಾಕಷ್ಟು ಸಲ ನೋಡಿದ್ದೇವೆ. ಯಾಕೆಂದರೆ ನಾವು ದನ ಸಾಕ್ತಿದ್ವು, ಹಸುಗಳು ಗೊತ್ತಿಲ್ಲದೆ ನೀರು ಕುಡಿಯೋಕ್ಕೆ ಅಂತ ಇದು ಕೆಸರಿದ್ದಲ್ಲಿ ಹೋಗಿಬಿಡ್ತವೆ. ಕೆಸರಿದ್ದಲ್ಲಿ ಬಾಯಾರಿರ್ತದೆ, ನೀರಿಗೆ ಕೊಡೋಕೆ ಹೋದಾಗ ಕಾಲು ಸಿಗಾಕೊಂಡು ನೀರು ಸಿಗೋದಲ್ಲ, ಹೊರಗೆ ವಾಪಸ್ಸು ಬರೋಕ್ಕಾಗೋದಲ್ಲ. ಆಗ ನಾವು ಅನೇಕ ಹುಡುಗರು ಸೇರ್ಕೊಂಡು ಹಗ್ಗ ಕಟ್ಟಿ ಹಸುನ ಎಳ್ಕೊಂಡು ಬಂದು ಕೊನೆಗೆ ಎಲ್ಲಿ ನೀರಿದೆ ಆ ಕಡೆ ಕರ್ಕೊಂಡು ಹೋಗಿ ನೀರು ಕುಡಿಸ್ಬೇಕು. ಹಾಗೆ ಬಸವಣ್ಣನವರು ಈ ದೃಶ್ಯವನ್ನು ತಾವು ತಮ್ಮ ಜೀವನದಲ್ಲಿ ನೋಡಿದರು. ಇದೆಲ್ಲ ಆಗ್ತದೆ ಅಂದ್ರೆ ಬಹಳ ಎರೆಮಣ್ಣಿರ್ತದಲ್ಲ, ಎರೆಮಣ್ಣಿದ್ದೆಲ್ಲ ಆಗ್ತದೆ. ಅಲ್ಲಿ ನೀರು ಎರೆಮಣ್ಣಿದೆಯೋ ಮತ್ತೊಂದಿದೆಯೋ ಅಂತ ಅನುಭವ ಆದಮೇಲೆ ಗೊತ್ತಾಗೋದು.
ಅನುಭವ ಆದಮೇಲೆ ದನಕರುಗಳು ಆ ಕಡೆ ಹೋಗೋದಿಲ್ಲ, ನಾವು ಆ ಕಡೆ ಹೋಗೋದಿಲ್ಲ. ಈ ಅನುಭವ ಆದಂಥ ಬಸವಣ್ಣವ್ರು ಹೇಳ್ತಾರೆ, ಕೆಸರಲ್ಲಿ ಬಿದ್ದ ಪಶುವಿನಂತೆ ಆನು ದೆಸೆ ದೆಸೆಗೆ ಬಾಯ ಬಿಡುತ್ತಿದ್ದೇನೆ ಅಯ್ಯ. ಒಂದು ಹಸು ಕೆಸರು ಸಿಕ್ಕಾಕೊಂಬಿಟ್ಟಾಗ ಅಸಹಾಯಕವಾಗಿ ಅಂಬಾ ಅಂತ ಸುತ್ತೆಲ್ಲ ನೋಡ್ತದೆ. ಹಾಗೆ ಈ ಜೀವನ ಅನ್ನತಕ್ಕಂಥ ಬದುಕಿನ ಕೆಸರಿನೆಲ್ಲ ಬಿದ್ದೋಗಿಟ್ಟಿರ್ತೇವೆ. ಬಿದ್ದಾಗ ನಾವು ಮೇಲೆ ಹೇಳೋಕ್ಕಾಗಲ್ಲ. ಯಾಕೆ ಬಸವಣ್ಣವ್ರು ವಚನದಲ್ಲಿ ಹೇಳ್ತಾ ಇದ್ದಾರೆ? ಅವರು ಲಗ್ನ ಮಾಡಿಕೊಂಡು, ಕೆಸರಂದ್ರೇನು? ಲೌಕಿಕ. ಕೆಸರಂದ್ರೇನು? ಸಂಸಾರ. ಕೆಸರಂದ್ರೇನು? ಬಿಜ್ಜಳನ ಭಂಡಾರದಲ್ಲಿ ಕರ್ಣಿಕರಾಗಿ ಕೆಲಸ ಸೇರ್ಕೊಂಡಿದ್ರು. ಅಲ್ಲಿ ಸುಮಾರು 35 ವರ್ಷಗಳ ಕಾಲ ಅಲ್ಲಿ ನೋಡಿದರು. ಅಲ್ಲಿ ಅವ್ಯವಹಾರ ಇವೆಲ್ಲ ಕಣ್ಣಲ್ಲಿ ನೋಡಿದರು, ಏನೇನು ನಡೀತದ ಅಂತೇಳಿ. ಸೊ ಅದು ಗೊತ್ತಾಯ್ತು ಅವ್ರಿಗೆ ಕೆಸರಂತೇಳಿ. ಅದಕ್ಕೆ ಅವರು 60ನೇ ವಯಸ್ಸಿಗೆ 64ನೇ ವಯಸ್ಸಿಗೆ ನಿವೃತ್ತಿಯನ್ನು ಪಡ್ಕೊಂಡ್ರು. ಅವ್ರು ಇನ್ನೂ ಕೆಲಸದಲ್ಲಿ ಇರ್ಬೋದಾಗಿತ್ತು, ಆದರೂ ಬೇಡ ಅಂತ ನಿವೃತ್ತಿಯನ್ನು ಪಡ್ಕೊಂಡ್ರು. ಯಾಕೆ? ಅದು ಕೆಸರಂತ ಗೊತ್ತಾಯಿತು. ಅಷ್ಟೇ ಅಲ್ಲ, ಸಂಸಾರ ಒಂದಲ್ಲ ಅಂತ 2 ಲಗ್ನ ಮಾಡಿಕೊಂಡ್ರು. ಆ ಲಗ್ನ ಮಾಡ್ಕೊಂಡ ಮೇಲೂ ಕೂಡ ಈ ಸಂಸಾರ ಕೆಸರು ಅಂತ ಗೊತ್ತಾಯಿತು. ಸೊ ಇಲ್ಲಿ ಕೆಸರು ಯಾವುದಪ್ಪ ಅಂತೇಳಿದರೆ ಲೌಕಿಕ. ಕೆಸರು ಯಾವುದಪ್ಪ ಅಂತೇಳಿದರೆ ಕರ್ಣಿಕ ಹುದ್ದೆ. ಕೆಸರು ಯಾವುದಪ್ಪ ಅಂತೇಳಿದರೆ ಸಂಸಾರ. ಕೆಸರು ಯಾವುದಪ್ಪ ಅಂತೇಳಿದರೆ ಒಂದಲ್ಲ ಅಂತ 2 ಲಗ್ನ ಮಾಡಿಕೊಂಡದ್ದು. ಇದು ಬಸವಣ್ಣನವರ ವಾಸ್ತವ ಜೀವನ. ಕವಿಗಳು ಈ ಚಿತ್ರಣವನ್ನು ಯಾರು ಕೊಡೋದಿಲ್ಲ. ಭೀಮಕವಿಯಲ್ಲಿ ಇಲ್ಲ, ಪಾಲ್ಕೊರಿಕೆ ಸೋಮನಾಥನಲ್ಲಿ ಇಲ್ಲ, ಹರಿಹರನಲ್ಲೂ ಇಲ್ಲ. ಯಾಕೆ ಅಂದರೆ ಅವ್ರಿಗೆ ಇದು ಬೇಕಾಗಿಲ್ಲ. ಅವರು ಬೇರೆ ಏನೋ ಕತೆ ಬರೀಬೇಕಾಗಿದೆ. ಈ ಕಥೆಯೆಲ್ಲ ಅವ್ರಿಗೆ ಬೇಕಾಗಿಲ್ಲ. ಅವ್ರ ಕತೆ ಬೇರೆ ಐತಿ. ಅದಕ್ಕಾಗಿ ಬೇರೆ ಬೇರೆ ಸುಳ್ಳುಗಳ ಕಥೆಗಳನ್ನು ಅವ್ರು ಬರ್ಕೊಂಡು ಹೋಗ್ತಾರೆ. ಬಸವಣ್ಣನವರ ವಾಸ್ತವ ಜೀವನ, ಬಸವಣ್ಣನವರ ವಾಸ್ತವದ ಕಥೆಗಳೇ ಅವ್ರ ವಚನದಲ್ಲಿದೆ. ಅವ್ರು ಹೇಳ್ತಾರೆ, ಬಡ ಪಶು ಪಂಕದಲ್ಲಿ ಬಿದ್ದಡೆ ಕಾಲ ಬಡಿಯುವುದಲ್ಲದೆ ಬೇರೆ ಗತಿಯುಂಟೆ. ಶಿವಶಿವ ಹೋದಹೆ ನಯ್ಯ, ನಿಮ್ಮ ಮನದತ್ತಲಿಯನ್ನು ತೆಗೆಯಯ್ಯ. ಪಶುವಾನು ಪಶುಪತಿ ನೀನು, ತುಡುಗುಣಿಯೆಂದು ಎನ್ನು ಹಿಡಿದು ಬಡಿಯದ ಮುನ್ನ ಒಡೆಯ ನಿಮ್ಮ ಬಯ್ಯದಂತೆ ಮಾಡು ಕೂಡಲ ಸಂಗಮ ದೇವ. ಇದು ಇನ್ನೊಂದು ವಚನ. ಕೆಸರಲ್ಲಿ ಬಿದ್ದ ಪಶುವಿನಂತೆ ಆನು ದೆಸೆ ದೆಸೆಗೆ ಬಾಯ ಬಿಡುತ್ತಿದ್ದೇನೆ ಅಯ್ಯ. ಅರೈವರಿಲ್ಲ ಕಟಕಟ, ಪಶುವೊಂದನ್ನ ಕೂಡಲ ಸಂಗಮ ದೇವ ಕೊಂಬ ಹಿಡಿದೆತ್ತುವನ್ನಕ್ಕ. ನಾನು ಸಂಸಾರ ಎನ್ನುವ ಕೆಸರಿನಲ್ಲಿ ಬಿದ್ದುಬಿಟ್ಟಿದ್ದೇನೆ. ಕೂಡಲ ಸಂಗಮ ದೇವ ನಾನು ಕೊಂಬಿಡಿದು ನೀನು ಮೇಲೆತ್ಕೋ ಅಂತ ಒಂದು ವಚನದಲ್ಲಿ ಬರೀತಾರೆ. ಯಾಕೆ? ಸಂಸಾರದ ಕೆಸರಿನಲ್ಲಿ ಬಿದ್ದರು, ಒಂದಲ್ಲ 2 ಲಗ್ನ ಮಾಡಿಕೊಂಡ್ರು, ಹೊಟ್ಟೆ ಸಲುವಾಗಿ ಕರ್ಣಿಕರಾಗಿ ಕೆಲಸಕ್ಕೆ ಸೇರಿಕೊಂಡ್ರು, ಅಲ್ಲಿ ಬಿಜ್ಜಳನ ಆಡಳಿತದಲ್ಲಿ ಏನೇನೋ ಅನ್ನೋದನ್ನೆಲ್ಲ ಪ್ರತ್ಯಕ್ಷ ನೋಡಿದರು. ಹೀಗೆ ಈ ಲೌಕಿಕ ಇದೆಯಲ್ಲ, ಈ ಲೌಕಿಕದಲ್ಲಿ ನಾನು ಸಿಕ್ಕೊಂಡು ಬಿಟ್ಟಿದ್ದೇನೆ. ನಾನು ಅನುಭವ ಜೀವನಕ್ಕೆ, ಶಿವಾನುಭಾವ ಜೀವನಕ್ಕೆ ನಾನು ಹೊರಳಿಕೊಳ್ಳಬೇಕಾದರೆ ಕೂಡಲ ಸಂಗಮದೇವ ನೀನೇ ಅನುಗ್ರಹ ಮಾಡಬೇಕು ಅಂತೇಳಿ ಈ ವಚನದಲ್ಲಿ ಹೇಳ್ತಾರೆ. ಇನ್ನೊಂದು ವಚನದಲ್ಲಿ ಬಡ ಪಶು ಪಂಕದಲ್ಲಿ ಬಿದ್ದರೆ ಕಾಲ ಬಿಡುವುದಲ್ಲದೆ ಬೇರೆ ಗತಿಮತಿಯುಂಟೆ. ಅಲ್ಲಪ್ಪ, ನಾನು ಮನುಷ್ಯ, ನಾನು ವಿಷಯಗಳಿಗೆ, ವ್ಯಸನಗಳಿಗೆ, ಮದಗಳಿಗೆ, ಚುಡೂರ್ಮಿಗಳಿಗೆ ಸಿಕ್ಕಿಕೊಳ್ಳೋದು ಸಹಜ. ಹಸು ನೀರು ಕುಡಿಯೋಕ್ಕೆ ಹೋಯ್ತು, ಕೆಸರು ಸಿಕ್ಕೊಂಡು ಬಿಡ್ತು, ಏನು ಮಾಡ್ತದೆ? ಕಾಲು ಬಡಿಯೋದು ಬಿಟ್ಟು ಬೇರೆ ಏನು ಮಾಡೋಕ್ಕೆ ಸಾಧ್ಯ? ನಾನು ಒಂದು ಹಸುವಪ್ಪ. ಸಂಸಾರದಲ್ಲಿ, ಕೆಸರಿನಲ್ಲಿ, ವಿಷಯದಲ್ಲಿ, ವ್ಯಸನದಲ್ಲಿ, ಮದಗಳಲ್ಲಿ, ಉದ್ಯೋಗದಲ್ಲಿ, ಲೌಕಿಕದಲ್ಲಿ ಬಿದ್ದುಬಿಟ್ಟಿದ್ದೇನೆ. ಸಾವಿರಾರು ಹಸುಗಳನ್ನು ಸಾಕ್ತಾ ಇದ್ದೇನೆ, ಸಾವಿರಾರು ಎಕರೆ ಭೂಮಿ ತಗೊಂಡಿದ್ದೇನೆ. ಇದೆಲ್ಲ ಲೌಕಿಕ. ದನ ಕಾಯೋದು, ಹಸು ಸಾಕೋದು, ಬೇಸಾಯ ಮಾಡೋದು, ಇಲ್ಲೆಲ್ಲ ಆಳುಗಳು ಕಾಳುಗಳು, ಅವರಿಗೆಲ್ಲ ಸಂಬಳ, ಮತ್ತು ಅದೆಲ್ಲ ಸುಮ್ಮನೆ ಆಗ್ತದೆ ಏನ್ರಿ? ಬರೇ ಲೌಕಿಕ. ಸಂಪತ್ತು ಬೇಕಾದಂಗದ. ಏನು ಮಾಡೋದು? ಊಟ ಮಾಡೋದು ಎಷ್ಟು? ತುತ್ತು ಎಷ್ಟು ಊಟ ಮಾಡ್ತೀವಿ? 1 ತಟ್ಟೆ ಊಟ ಮಾಡ್ತೀರಾ? 2 ತಟ್ಟೆ ಊಟ ಮಾಡ್ತೀರಾ? ಆಮೇಲೆ ಅದಕ್ಕೆ ಬಸವಣ್ಣವರಿಗೆ ವಾಸ್ತವ ಅರಿವಿಗೆ ಬಂತು. ಅವ್ರು ಹೇಳ್ತಾರೆ, ಬಡ ಪಶು ಪಂಕದಲ್ಲಿ ಬಿದ್ದಡೆ ಕಾಲ ಬಡಿಯುವುದಲ್ಲದೆ ಬೇರೆ ಗತಿಯುಂಟೆ. ಶಿವಶಿವ ಹೋದಹೇನಯ್ಯ. 1,000 ಹಸುಗಳು, 1,000 ಎಕರೆ ಜಮೀನು, ಪ್ರತಿ ವರ್ಷ ಬೆಳೆ ಸರಿ, ಬೆಳೆ ಕಟಾವು ಮಾಡಿಸು, ಆಳುಗಳು ಹಚ್ಚು, ದನ ಕಾಯಿಸು, ಸಗಣಿ ತೆಗಿ, ಗಂಜಲ ಬಳಿ, ಹಾಲು ಕರಿ, ಹಾಲು ಕಾಯಿಸು, ಬೆಣ್ಣೆ ತುಪ್ಪ ಮಾಡು, ಮಜ್ಜಿಗೆ ಮಾಡು, ಮಾರಾಟ ಮಾಡು, ಮತ್ತು ಬಂದಮೇಲೆ ಅವೆಲ್ಲ ಕೆಟ್ಟತ್ತದೆ. ಮತ್ತು ಸಗಣಿ ಅವನ್ನೆಲ್ಲ ತೊಗೊಂಡೋಗು, ತಿಪ್ಪೆಗೆ ಹಾಕು, ತೊಗೊಂಡೋಗಿ ಹೊಲ ಜಮೀನಿಗೆ ಹಾಕು. ಹೀಗಿದೇ ಲೌಕಿಕ ಆಗೋಯ್ತು. ಬಿಜ್ಜಳನಲ್ಲಿ ಕೆಲಸ ಕರ್ಣಿಕನಾಗಿರೋವರೆಗೆ ಅಲ್ಲಿ ಬಿಜ್ಜಳನ ಅಲ್ಲಿ ಭಂಡಾರದಲ್ಲಿ ಕಾಯ್ಕಾಯಿತು. ಭಕ್ತಿ ಮಾಡೋಕ್ಕೆ ಸಮಯ ಸಿಗಲೇ ಇಲ್ಲ.
ಕಾಂಚನಕ್ಕೆ ವೇಳೆ ಇಲ್ಲದ ಲಿಂಗಕ್ಕೆ ವೇಳೆ ಇಲ್ಲ ಅವರ ವಚನದಲ್ಲಿ ಹೇಳ್ತಾರೆ. ಅವರು ಎಲ್ಲಿವರೆಗೆ ಕರ್ಣಿಕರಾಗಿದ್ರು ಅಲ್ಲಿವರೆಗೆ ಅವರು ಭಕ್ತಿ ಮಾಡಲಿಕ್ಕೆ ವೇಳೆ ಸಿಗಲೇ ಇಲ್ಲ. ಈಗ ಅದಕ್ಕಾಗಿ ನಿವೃತ್ತಿ ತೊಗೊಂಡ್ರು ಊಟ ಮಾಡೋಕ್ಕೆ ದುಡ್ಡು ಬೇಕಲ್ಲ, ಜೀವನ ಬೇಕಲ್ಲ, ಅದಕ್ಕೆ ಭೂಮಿ ತೊಗೊಂಡ್ರು, ಹಸುಗಳನ್ನು ತೊಗೊಂಡ್ರು, ಪಶುಪಾಲನೆ ಬೇಸಾಯ ಶುರುವಾಯಿತು. ಪಶುಪಾಲನೆ ಬೇಸಾಯ ಸುಮ್ಮನೆ ಆಗ್ತದೆ, ನಿಗಾ ಮಾಡಬೇಕು. ಮತ್ತು ನಿಗಾ ಮಾಡಬೇಕು ಅಂದ್ರೆ ಲೌಕಿಕ. ಶಿವ ಓದಯ್ಯನಯ್ಯ ಅಲ್ಲಪ್ಪ, ಊದೋದನ್ನು ಕೊಟ್ಟು ಬಾರಿಸೋದನ್ನು ತೊಗೊಂಡ್ರು ಅಂತ ಒಂದು ಗಾದೆ. ಅಂದ್ರೇನು, ಮನುಷ್ಯನ ಜೀವನ ಏನಪ್ಪ ಅಂತ ಹೇಳಿದ್ರೆ ಈ ಹೊಟ್ಟೆ ನಮ್ಮನ್ನು ಏನು ಮಾಡಿಸ್ತದೆ ಅಂದರೆ ಎಲ್ಲಿಂದ ಎಲ್ಲಿ ಹೋದರೂ ಬಾಣಲೆಯಿಂದ ಬೆಂಕಿಗೆ ಬಿದ್ದಂಗೆ ಅಂತ ಇನ್ನೂ ಒಂದು ಗಾದೆ. ನಮ್ಮ ಜೀವನ ಹಿಂಗಾಗೈತೆ ಅಂತ ಬಸವಣ್ಣವ್ರು ಹೇಳ್ತಾರೆ. ಶಿವ ಓದಯ್ಯನಯ್ಯ ನಿಮ್ಮ ಮನದತ್ತಲೆನ್ನ ತೆಗೆಯ್ಯ. ಅಲ್ಲಪ್ಪ, ಈಗಾಗಲೇ ನನಗೆ 64 ವಯಸ್ಸಾಗೋಯ್ದುಕೊಂಡು ಹೋಗ್ಕೊಂಡು ಸಂಗಮ ದೇವ. ಬಿಜ್ಜಳದಲ್ಲಿ ಭಂಡಾರದಲ್ಲಿರೋವರೆಗೂ ಅಲ್ಲಿ ಕರ್ಣಿಕನಾಗಿ ಲೆಕ್ಕ ಬರೀ ಕೂಡು ಕೆಳೆ ಭಾಗವಹಿಸೋ ಇದೇ ಆಯಿತು. ಬೇಡ ಅಂತ ನಿವೃತ್ತಿ ತಗೊಂಡೆ. ಈಗ ನಿಮ್ಮ ಮನದ ತಲೆನ್ನ ತೆಗೆಯಯ್ಯ. ಪಶುವಾನು ಪಶುಪತಿ ನೀನು, ನಾನು ಜೀವಾತ್ಮ ಪಶು, ನೀನು ಪರಮಾತ್ಮ ಒಡೆಯ. ತುಡುಗುಣಿ ಎಂದು ಎನ್ನ ಹಿಡಿದು ಬಡಿಯದ ಮುನ್ನ ಒಡೆಯ, ನಿಮ್ಮ ಬಯ್ಯದಂತೆ ಮಾಡು ಕೂಡಲ ಸಂಗಮ ದೇವ. ಹಸು ಇನ್ನೊಬ್ಬರು ಹೊಲ ಗದ್ದೆ ತೋಟದೊಳಗೆ ಮೇಯಕ್ಕೆ ಹೋಗ್ತದೆ, ಅವ್ರು ಬಡಿತಾರ. ಹಂಗೆ ಲೌಕಿಕದಲ್ಲಿ ಇದ್ದುಕೊಂಡು ಬರೀ ಲೌಕಿಕ ಎಲ್ಲಿವರೆಗೆ ಒಡೆಯ, ನಾನು ಲೌಕಿಕ ಸಾಕಪ್ಪ, ಕೂಡಲ ಸಂಗಮ ದೇವ ನಿನ್ನ ಹತ್ರ ನನ್ನ ಕರ್ಕೋ, ಭಕ್ತಿ ಮಾಡುವ ಹಾಗೆ ಮಾಡು. ಇನ್ನೂ ಒಂದು ವಚನ, ಇನ್ನೂ 2-3 ವಚನಗಳನ್ನು ನಿಮ್ಗೆ ಉದಾಹರಣೆ ಕೊಡ್ಬೋದು, ಆದರೆ ವಿಡಿಯೋ ಬಹಳ ಉದ್ದವಾಗಿದೆ. ಇನ್ನೊಂದು 2 ವಚನ ಕೊಡ್ತೇನೆ. ಅಡವಿಯೊಳಗೆ ಹೊಲಬಗೆಟ್ಟ ಪಶುವಿನಂತೆ ಅಂಬಾ ಅಂಬಾ ಎಂದು ಕರೆಯುತ್ತಲಿದ್ದೇನೆ, ಅಂಬಾ ಅಂಬಾ ಎಂದು ಹೊರಲುತ್ತಲಿದ್ದೇನೆ, ಕೂಡಲ ಸಂಗಮ ದೇವ ಬಾಳು ಬಾಳೆಂಬನ್ನಕ್ಕ. ಆ ದನ ಕಾಯಿಸಿದ್ರು ಅಂತ ಹೇಳಿದ್ನಲ್ಲ, ಹುಲ್ಲುಗಾವಲು ಇತ್ತಲ್ಲ, ಸರಿ ಹುಲ್ಲುಗಾವಲಿಗೆ ಹೊಡೆದ್ಬಿಡ್ತಿದ್ರು. ಅಲ್ಲಿ ದನ ಕರುಗಳು ಮೇಯ್ಕೊಂಡು ಮುಂದೆ ಹೋಗ್ಬಿಟ್ಟು ಕಾಲಕ್ಕೆ ಕೆಲವು ಹಸುಗಳೇನು ಮಾಡ್ತಾವು, ಹಿಂಡಿನಿಂದ ಹುಲ್ಲು ಹೊಟ್ಟೆ ತುಂಬ್ಕೊಳ್ಳೋಕೆ ಆಸೆ ಮೇಯ್ಕೊಂಡು ಹೊಟ್ಟೋತವ. ಸರಿ ವೇಳೆ ಆದಂಗೆ ಉಳಿದ ದನಗಳೆಲ್ಲ ಮನೆಗೆ ಬಂದುಬಿಡ್ತದೆ. ಅದು ಮೇಯ್ಕೊಂಡು ಮುಂದೋಗಿದ್ದು ಅದು ದಾರಿ ತಪ್ಪಿಬಿಡ್ತದೆ ಕಾಡಲ್ಲಿ, ಹುಲ್ಲುಗಾವಲಲ್ಲಿ. ಆಗ ಅದೇನು ಮಾಡ್ತದೆ, ಎಚ್ಚರಿಕೆ ಆಗದು. ಯಾವಾಗ ಹೊಟ್ಟೆ ತುಂಬ್ತದಲ್ಲ, ಮೇಯ್ಕೊಂಡು ಮುಂದೋಗಿರ್ತದಲ್ಲ, ಹುಲ್ಲು ಸಿಗದೆ ಹೋಗ್ಬೇಕು, ಅಥವಾ ಕತ್ಲೆ ಆಗೋದು ಗೊತ್ತಾಗಿರ್ಬೇಕು, ಅಥವಾ ಮೇಯ್ದು ಸಾಕಂತ ಅನ್ಸಿರ್ಬೇಕು, ಇಲ್ಲ ಬಯಾರಿಕೆಯಾಗಿರ್ಬೇಕು. ಆಗ ಅದನ್ನು ಮೇಯ್ದನ್ಬಿಟ್ಟು ಅತ್ತ ನೋಡ್ತದ, ಎಲ್ಲಿ ನನ್ನ ಬಂಧುಗಳು ಅಂತ ನೋಡಿದ್ರೆ ಎಲ್ಲ ಮನೆ ಕಡೆ ಹೋಗ್ಬಿಟ್ಟಿದ್ದಾವೆ. ಆಗ ಅದೇನು ಮಾಡ್ತದ, ಹಿಂದಿರ್ಕೋತದ, ಓಡ್ಕೊಂಡು ಶುರು ಬರ್ತದೆ, ಅಂಬಾ 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 ಅಂತ ಕರೀತದೆ. ತನ್ನ ಹಿಂಡುಗಳನ್ನು ಕರೀತದೆ, ತನ್ನ ತಾಯಿಯನ್ನು ಕರೀತದೆ. ಅವಾಗಲೇ ಮನೆ ಬಂದ್ಬಿಟ್ಟಿದೆ. ಆ ಹಸುಗೆ ಮನೆಗೆ ಬರೋ ದಾರಿ ಗೊತ್ತಾಗೋದಿಲ್ಲ, ಅದಕ್ಕದು ಅಂಬಾ ಭಯ ಆಗಕ್ಕೆ ಶುರುವಾಗ್ಬಿಡ್ತದೆ. ಅಡವಿಯೊಳಗೆ ಹೊಲಬಗೆಟ್ಟ ಪಶುವಿನಂತೆ ಅಂಬಾ ಅಂಬಾ ಎಂದು ಕರೆಯುತ್ತಲಿದ್ದೇನೆ, ಅಂಬಾ ಅಂಬಾ ಎಂದು ಹೊರಲುತ್ತಲಿದ್ದೇನೆ, ಕೂಡಲ ಸಂಗಮ ದೇವ ಬಾಳು ಬಾಳೆಂಬನ್ನಕ್ಕ. ಈ ರೂಪಕ ಎಷ್ಟು ಸುಂದರವಾಗಿದೆ ಎಂಬುದಾಗಿ ಹೇಳಿದರೆ, ತಮ್ಮನ್ನು ಕಾಡಿನಲ್ಲಿ ಹುಲ್ಲುಗಾವಿನಲ್ಲಿ ಮೇಯ್ಲಿಕ್ಕೆ ಹೋದ ಹಸು ದಾರಿ ತಪ್ಪಿ ಮನೆಗೆ ಬರುವ ದಾರಿ ಗೊತ್ತಿಲ್ಲದೆ ತನ್ನ ಹೆಂಡಿನ ಆಕಳುಗಳನ್ನು ಕಾಣದೆ ಅದು ಹೇಗೆ ಮೊರೆ ಇಡ್ತದಲ್ಲ, ಹಾಗೆ ನಾನು ಮರ್ತ್ಯಲೋಕ ಎನ್ನುವ ಹುಲ್ಲುಗಾವಲಿನಲ್ಲಿ ದಾರಿ ತಪ್ಪಿದ್ದೇನೆ. ಇಲ್ಲಿ ಜೀವನಕ್ಕೆ ಹಸಿವಿಗೆ ಹೊಟ್ಟೆ ತುಂಬಿಕೊಳ್ಳೋ ಸಲುವಾಗಿ 1000 ಎಕರೆ ಭೂಮಿ ತೊಗೊಂಡೆ, 1000 ಆಕಳುಗಳನ್ನು ತೊಗೊಂಡೆ, ಬಿಜ್ಜಳನಲ್ಲಿ ಕರ್ಣಕ್ಕನ ಕೆಲಸಕ್ಕೆ ಸೇರ್ಕೊಂಡೆ, ಒಬ್ಬರಲ್ಲ ಇಬ್ಬರನ್ನ ಮಂತ್ರಿ ಮಗಳು ಮಹಾರಾಜನ ಮಗಳನ್ನ ಲಗ್ನ ಮಾಡಿಕೊಂಡೆ. ಲೌಕಿಕದಲ್ಲೇ ನನ್ನ ಜೀವನ ಕಳೆದು ಹೋಯಿತು. ವಿಷಯ, ವ್ಯಸನ, ಹಸಿವು, ರಾಗ, ದ್ವೇಷ ಇದರಲ್ಲೇ ನನ್ನ ಜೀವನ ಕಳೆದು ಹೋಯಿತು. ಈಗ ಎಚ್ಚರ ಆಗ್ತಾ ಇದೆ, ವಯಸ್ಸು ಮುಗಿತು, ಸಾವು ಹತ್ರ ಬರ್ತಾ ಇದೆ. ಈಗ ಎಚ್ಚರ ಬಂದದ. ಎಚ್ಚರ ಬಂದ ಮೇಲೆ ಅಂಬಾ, ಅದು ಹುಲ್ಲು ಮೇಯ್ತಾ ಇತ್ತು ಹಸು, ಹಾಗೆ ಮೇಲೆ ಆಗೈತೆ ಅಂಬಾ ಅಂತದ. ಹಂಗೆ ಇದುವರೆಗೆ ವಿಷಯದಲ್ಲಿ ಬಿದ್ದು ಬಿಟ್ಟಿದ್ದೆ, ಸಂಸಾರದಲ್ಲಿ, ಲೌಕಿಕದಲ್ಲಿ, ಉದ್ಯೋಗದಲ್ಲಿ. ಈಗ ಎಚ್ಚರ ಆಗಿದೆ, ಆಯುಷ್ಯ ಮುಗೀತು. ಬಸವಣ್ಣ ನಿನಗಾಗಲೇ 70-80 ವರ್ಷ ಆಯ್ತಾ ಬಂತು ಕಣೋ. ಅಡವಿಯೊಳಗೆ ಹೊಲಬುಗೆಟ್ಟ ಪಶುವಿನಂತೆ ಅಂಬಾ ಅಂಬಾ ಎಂದು ಹೊರಲುತ್ತಲಿದ್ದೇನೆ, ಅಂಬಾ ಅಂಬಾ ಎಂದು ಹೊರಲುತ್ತಲಿದ್ದೇನೆ, ಕೂಡಲ ಸಂಗಮ ದೇವ ಬಾಳು ಬಾಳೆಂಬನ್ನಕ್ಕ. ಕೂಡಲ ಸಂಗಮ ದೇವ, ಬಸವಣ್ಣ ನಾನಿದ್ದೇನೆ, ಬಾಳು ಬದುಕೋ ಎನ್ನುವರೆಗೆ ನಾನು ನಿನ್ನನ್ನು ಭಕ್ತಿ ಮಾಡ್ತೇನೆ, ನಿನ್ನ ಕರಿತೇನೆ. ಹೀಗೆ
ಬಸವಣ್ಣನವರು ತಮ್ಮ ಬದುಕನ್ನು ಇಂತಹ ವಚನಗಳಲ್ಲಿ ತಮ್ಮನ್ನು ಪಶುಪಾಲಕರು ಎಂಬುದಾಗಿ ಗುರುತಿಸ್ಕೊಳ್ತಾರೆ, ಹಸುಗಳಿಗೆ ಗುರುತಿಸ್ಕೊಳ್ತಾರೆ, ಬೇಸಾಯದಲ್ಲಿ ಗುರುತಿಸ್ಕೊಳ್ತಾರೆ, ಕ್ರಯ ವಿಕ್ರಯಗಳಲ್ಲಿ ಗುರುತಿಸ್ಕೊಳ್ತಾರೆ, ಕರ್ಣಿಕ ಹುದ್ದೆಯಲ್ಲಿ ಗುರುತಿಸ್ಕೊಳ್ತಾರೆ, ಅವುಗಳನ್ನು ಮಾರಾಟಗಳಲ್ಲಿ ಗುರುತಿಸ್ಕೊಳ್ತಾರೆ. ಹೀಗೆ ಬಸವಣ್ಣನವರು ಕರ್ಣಿಕರಾಗಿದ್ದರು, ನಿವೃತ್ತರಾದ ಮೇಲೆ ಪಶುಪಾಲಕರಾದರು, ಬೇಸಾಯಗಾರರಾಗಿದ್ದರು. ಈ ಎಲ್ಲ ಅವರ ಅನೇಕ ವಚನಗಳಲ್ಲಿ ಬರೆದರು ಬಂದದ್ದನ್ನು ಅವರೇ ಸ್ವತಃ ತಮ್ಮ ಆತ್ಮಕಥೆಯಂತಿರುವ ವಚನಗಳಲ್ಲಿ ಬರೆದುಕೊಂಡಿದ್ದಾರೆ. ಬಸವಣ್ಣನವರಿಗೆ ಎಚ್ಚರಿಕೆ ಆಗೋಯ್ತು, ಏಯ್ ಸಂಸಾರ ಸಾಕಪ್ಪ, ಏಯ್ 1000 ಆಕಳ ಸವಾಸ ಸಾಕು, ಏಯ್ 1000 ಎಕರೆ ಜಮೀನು ಭೂಮಿಯಲ್ಲಿ ಬೆಳೆ ಅದು ಸಾಕಪ್ಪ, ಬಿಜ್ಜಳದ ಭಂಡಾರದ ಕರ್ಣಿಕ ಹುದ್ದೆ ಅದು ಸಾಕು, ಈ ಸಂಸಾರನೂ ಸಾಕು ಅಂತ ಎಚ್ಚರಿಕೆ ಆಯಿತು. ಆಗ ಏನು ಮಾಡ್ತಾರೆ, ನಾನು ಶಿವಾನುಭವ ಮಾಡಬೇಕು, ನಾನು ಶಿವಭಕ್ತಿಯನ್ನು ಮಾಡಬೇಕು ಅಂತ ಅವರ ನಿವೃತ್ತಿ 64ನೇ ವಯಸ್ಸಿನಿಂದ ಆರಂಭಿಸಿ ಅವರ ಭಕ್ತಿ ಶಿವಾನುಭಾವಿ ದಾಸಿಮಯ್ಯ ಮತ್ತು ದಂಡನಾಯಕ ಭಕ್ತಿ ಭಂಡಾರಿ ಕೇಶರಾಜ ಇವರ ಕಂದ ಪದ್ಯಗಳು ವಚನಗಳಿಂದ ಪ್ರಭಾವಿತರಾಗ್ತಾರೆ. ಹಾಗೆ ಅವರೂ ಕೂಡ ಭಕ್ತಿಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಶುರು ಮಾಡಿದಂಥ ಕಾಲಕ್ಕೆ ಅಯ್ಯ ಅಯ್ಯ ಎಂದು ಹೊರಲುತ್ತಲಿದ್ದೇನೆ, ಅಯ್ಯ ಅಯ್ಯ ಎಂದು ಹೊರಲುತ್ತಲಿದ್ದೇನೆ, ಆಗಳೂ ನಿಮ್ಮವ ಕರೆಯುತ್ತಲಿದ್ದೇನೆ, ಓ ಎನ್ನದೇ ಮೌನವೇ ಕೂಡಲ ಸಂಗಮದೇವ. ಕೂಡಲ ಸಂಗಮದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಎನ್ನುವ ಹಂಬಲ ಅವರಿಗೆ ಉಂಟಾಯಿತು. ಈ ಹಂಬಲದಲ್ಲಿ ಅವರು ಮತ್ತೆ ಮತ್ತೆ ಕೂಡಲ ಸಂಗಮದೇವರನ್ನು ಭಕ್ತಿ ಮಾಡ್ತಾರೆ, ಮತ್ತೆ ಮತ್ತೆ ಕೂಡಲ ಸಂಗಮದೇವರನ್ನು ಕರೀತಾರೆ. ಹಸು ಹೇಗೆ ತನ್ನ ತಾಯಿಯನ್ನು ಒಡೆಯನನ್ನು ಕರೀತದೆಯೋ ಹಾಗೆ ಜೀವಾತ್ಮ ಅನ್ನತಕ್ಕಂಥ ಹಸು ಪರಮಾತ್ಮ ಅನ್ನತಕ್ಕಂಥ ಕೂಡಲ ಸಂಗಮದೇವರನ್ನು ಬಸವಣ್ಣವರು ಕರೀತಾರೆ. ಆದರೆ ಓ ಎನ್ನದೆ ಮೌನವೇ ಕೂಡಲ ಸಂಗಮದೇವ, ನನಗೆ ಅರ್ಜೆಂಟ್ ಆಗಿಬಿಟ್ಟಿದೆ ಕೂಡಲ ಸಂಗಮದೇವ, ನೀ ಕೂಡಲೇ ಪ್ರಕಟ ಆಗಿಬಿಟ್ಟು ಹೋದ್ರೆ ಪ್ರಕಟ ಆಗ್ತಾನೇನೋ, ನಿನಗೆ ಅರ್ಜೆಂಟ್ ಆಗಿರ್ಬೇಕಪ್ಪ. ಈಗ ಎಷ್ಟು ವರ್ಷ ಏನು ಮಾಡ್ತಾ ಇದ್ದೆ, ವಿಷಯ ವ್ಯಸನದಲ್ಲಿ ಸಂಸಾರದಲ್ಲಿ ಇದ್ದೇ ಇಲ್ಲ, ಮತ್ತು ತಾಳ್ಮೆ ತಡಿ ಕೂಡಲ ಸಂಗಮದೇವ, ಆಗಳೂ ನಿಮ್ಮವ ಕರೆಯುತ್ತಲಿದ್ದೇನೆ, ಓ ಎನ್ನದೇ ಮೌನವೇ ಕೂಡಲ ಸಂಗಮದೇವ. ಕೂಡಲ ಸಂಗಮದೇವರೇ, ನಾ ಎಷ್ಟೆಲ್ಲ ಭಕ್ತಿ ಮಾಡ್ತೀನಿ, ಆದರೂ ನೀನು ನನಗೆ ದರ್ಶನ ಕೊಡ್ತಾ ಇಲ್ವಲ್ಲ ಅಂದ್ರೇನು? ಬಸವಣ್ಣನವರಲ್ಲಿ ಪರಮಾತ್ಮ ಕೂಡಲ ಸಂಗಮದೇವರನ್ನು ಒಲಿಸಿಕೊಳ್ಳಬೇಕು ಎನ್ನುವ ಭಕ್ತಿ ಅಪಾರವಾಗಿ ಹಂಬಲ ಉಂಟಾಗಿದೆ ಎನ್ನುವುದನ್ನು ಈ ವಚನ ತಿಳಿಸ್ತದೆ. ಇಷ್ಟೆಲ್ಲ ಹಂಬಲ ಭಕ್ತಿ ಮಾಡಿದರೂ ಕೂಡ ಕೂಡಲ ಸಂಗಮದೇವ ಇನ್ನು ದರ್ಶನ ಕೊಟ್ಟಿಲ್ಲ ಅನ್ನುವುದನ್ನು ಕೂಡ ಅವರೇ ಈ ವಚನದಲ್ಲಿ ಪ್ರಕಟ ಮಾಡಿದ್ದಾರೆ. ಬಸವಣ್ಣನವರ ಇಂತಹ ಅನೇಕ ವಚನಗಳ ಮೇಲೆ ದಂಡನಾಯಕ ಭಕ್ತಿ ಭಂಡಾರಿ ಕೇಶರಾಜರು ಅವರು ಚಕ್ರವರ್ತಿಯಲ್ಲಿ ಬಸವಣ್ಣನವರಿಗೆ ಮುಂಚೆ ಅವರು ಜನನದ ಕಾಲಕ್ಕಾಗಲೇ ಬಸವಣ್ಣನವರ ಜನನದ ಕಾಲಕ್ಕಾಗಲೇ ದಂಡನಾಯಕ ಭಕ್ತಿ ಭಂಡಾರಿ ಕೇಶರಾಜರು ಬಿಜ್ಜಳನ ತಾತ 6ನೇ ವಿಕ್ರಮಾದಿತ್ಯ ಚಕ್ರವರ್ತಿಯಲ್ಲಿ ಇವರು ದಂಡನಾಯಕರಾಗಿದ್ದರು. ಅವರು ಬರೆದಂಥ ಓಂ ನಮಃ ಶಿವಾಯ ಲಿಂಗ ಸ್ತೋತ್ರ ಕಂದಗಳ ಪ್ರಭಾವಕ್ಕೆ ಬಸವಣ್ಣನವರು ಒಳಗಾಗಿದ್ದಾರೆ. ಆ ಪ್ರಭಾವದಿಂದ ವಚನಗಳನ್ನು ಅವರು ಬರಲಿಕ್ಕೆ ಆರಂಭ ಮಾಡಿದರು. ಅಂಥ 3 ಕಂದ ಪದ್ಯಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ಹುರುಳಿಲ್ಲದ ಸಂಸಾರವ ಸ್ಥಿರ ಎನ್ನುತ್ತ ಇಪ್ಪ ಮನದಿಂದ ಮರುಳನಾಗಿರ್ತಪೆ, ನಿನ್ನಂ ನಿರುತದಿ ನಂಬಿದನು ಉಮೇಶ ಕರುಣದಿ ನೋಡ. ಈ ಸಂಸಾರದಲ್ಲಿ ಏನೂ ಹುರುಳಿಲ್ಲ, ಇದೇ ಸತ್ಯ ಅಂತೇಳಿ ತಿಳ್ಕೊಂಡು ನಾನು ಇಲ್ಲೇ ಇದ್ದೆ ಉಮೇಶ, ನಾನೀಗ ನೀನು ನಂಬಿದ್ದೀನಿ, ನನ್ನನ್ನು ಕರುಣದಿಂದ ನೋಡು. ಪಕ್ಕಂಬೈದ ಚಿಕ್ಕುಟ ಪಕ್ಷಿಯವಲು ದೆಸೆಗೆ ಬಾವಿ ಬಿಡುತ್ತಿರ್ತಪೆ, ನೀನು ಇಕ್ಕಯ್ಯ ಭಕ್ತಿ ಕುಟುಕಂ ರಕ್ಷಿಸಿ ಸಲಹಯ್ಯ ತಂದೆ ಚಂದ್ರಾಭರಣ. ಇದು ಕೇಶರಾಜರ ಇನ್ನೊಂದು ಕಂದ ಪದ್ಯ. ಒಂದು ಪಕ್ಕ ಬರದೇ ಇರತಕ್ಕಂಥ ಪಕ್ಷಿ, ಪುಕ್ಕಗಳು ಇನ್ನು ಬಲ್ಲದೇ ಇರತಕ್ಕಂಥ ಪಕ್ಷಿ ಏನಿದೆಯಲ್ಲ ಅದು ಪಕ್ಕಂ ಪೊಯ್ದ ಚಿಕ್ಕುಟ ಪಕ್ಷಿಯವಲು. ಈಗ ಬೇಡ್ರ ಇತ್ಯಾದಿಯವ್ರು ಏನು ಮಾಡ್ತಾರೆ, ಆ ಪಕ್ಷಿಗಳನ್ನು ಹಿಡಿದು ಜೀವನ ಮಾಡ್ತಾರೆ, ಅವನ್ನ ತಿಂದು ಜೀವನ ಮಾಡ್ತಿರ್ತಾರೆ. ಅವನು ಒಂದು ಪಕ್ಷಿಯನ್ನು ಇನ್ನೂ ಬಲಿದೇ ಇರತಕ್ಕಂಥ ಪಕ್ಷಿಗೆ ಬಾಣ ಹೊಡೆದು ಮತ್ತೊಂದು ಏನೋ ಮಾಡಿರ್ತಾನೆ, ಅದು ಪೆಟ್ಟು ಬಿದ್ದು ಹಾರಲಾರದೆ ಅದು ಹಲುಬ್ತಾ ಇರ್ತದೆ. ಪಕ್ಕಂ ಪೊಯ್ದ ರೆಕ್ಕೆಗೆ ಬಾಣ ನಾಟಿ ಚಿಕ್ಕುಟ್ಟು ಪಕ್ಷಿಯವಲು, ಪುಟ್ಟದಾದ ಒಂದು ಪಕ್ಷಿ ದೆಸೆಗೆ ಬಾಯ ಬಿಡುವಂತೆ. ತನ್ನ ಪುಕ್ಕಕ್ಕೆ ಪೆಟ್ಟು ತಿಂದ ಪಕ್ಷಿ, ಬಾಣದಿಂದ ಗಾಯವಾದಂಥ ಪಕ್ಷಿ ದಿಕ್ಕು ದಿಕ್ಕಿಗೆ ತನ್ನ ಬಂಧುಗಳ ಕಡೆಗೆ ನೋಡುವಂತೆ ನಾನು ಪಕ್ಕಂಬೈದ ಪಕ್ಕಿಯ ಇಕ್ಕಯ್ಯ ಭಕ್ತಿ ಕುಟುಕನು
ನಿರುತದಿ ನಂಬಿದೆನು ಉಮೇಶ. ಸಲಹಯ್ಯ ತಂದೆ ಚಂದ್ರಾಭರಣ, ಇಕ್ಕಯ್ಯ ಭಕ್ತಿ ಕುಟುಕ, ರಕ್ಷಿಸಿ ಸಲಹಯ್ಯ ಚಂದ್ರಾಭರಣ. ಒಂದು ಪಕ್ಷಿ ಬೇಡನ ಬಾಣದ ಪೆಟ್ಟಿನಿಂದ ಕೆಳಗೆ ಬಿದ್ದು ಹಾರಲಾರದೆ ದಿಕ್ಕಿಗೆ ನೋಡ್ತಾ ಇರುತ್ತೆ, ಯಾರಾದರೂ ನಮ್ಮನ್ನು ಕಾಪಾಡ್ತಾರನೋ ಅಂತ. ಹಾಗೆ ನಾನು ಕೂಡ ಸಂಸಾರದಲ್ಲಿ ಪೆಟ್ಟು ತಿಂದು ದಿಕ್ಕಿಗೆ ನೋಡ್ತಾ ಇದ್ದೇನೆ. ಇಕ್ಕಯ್ಯ ಭಕ್ತಿ ಕುಟುಕನು ಸಲಹಯ್ಯ ಚಂದ್ರಾಭರಣ. ಹೀಗೆ ಭಕ್ತಿ ಭಂಡಾರಿ ಕೇಶರಾಜರು ಪಕ್ಷಿಯ ಉದಾಹರಣೆಯನ್ನು ಕೊಟ್ಟು ಬರೀತಾರೆ. ಇದೇ ಉದಾಹರಣೆಯನ್ನು ಬಸವಣ್ಣನವರು ಹಸುವಿನ ಉದಾಹರಣೆ ಕೊಟ್ಟು ಬರೀತಾರೆ. ಕೇಶರಾಜರು ಹಸುವನ್ನು ಸಾಕಿರಲಿಲ್ಲ. ಅವರು ಪಕ್ಷಿಗಳು ಅಲ್ಲಿ ಇಲ್ಲಿ ನೋಡಿದಂಥ ಕಾಲದೊಳಗೆ ಪಕ್ಷಿ ಪೆಟ್ಟು ಬಿದ್ದದ್ದನ್ನು ಅವರು ನೋಡಿದರು. ಅದನ್ನು ಅವರು ಉದಾಹರಣೆಯನ್ನು ಕಂದಪದ್ಯಗಳಲ್ಲಿ ಬರೀತಾರೆ. ಆ ಉದಾಹರಣೆಯನ್ನು ಓದಿದಂಥ ಬಸವಣ್ಣನವರು ಅದರಂತೆ ತಾವು ಕೂಡ ಹಸು ಕೆಸರಿನಲ್ಲಿ ಸಿಕ್ಕೊಂಡದ್ದಂಗೆ ನಾನು ಸಂಸಾರದಲ್ಲಿ ಸಿಕ್ಕೊಂಡೆ ಅಂತೇಳಿ ಪಶುವಿನ ಉದಾಹರಣೆ ಕೊಟ್ಟು ಬಸವಣ್ಣನವರು ವಚನ ಬರೆದದ್ದನ್ನು, ಈ ವಚನಕ್ಕೆ ಪ್ರೇರಣೆ ದಂಡನಾಯಕ ಕೇಶರಾಜರ ಕಂದಪದ್ಯ. ಮತ್ತೊಂದು, ಉಂಡಿಗೆ ಪಶು ನಾನಾಗಿಯೇ ಗುಂಡಿಯ ಸಂಸಾರದೊಳಗೆ ಆಳುತ್ತಾ ಏಳುತ್ತೈದನೇ ಕಂಡು ಕಡೆಗಣಿಸಲೇಕಯ್ಯ ಕುಂಡಿಲ ಪಿಡಿದೆತ್ತು ನಿನ್ನ ನಿಜ ಕರ ಯುಗಳದಿ. ಉಂಡಿಗೆ ಪಶು ನಾನಾಗಿಯೇ ಗುಂಡಿಯ ಸಂಸಾರದೊಳು ಆಳುತ್ತಾ ಇದ್ದೇನೆ. ಇಲ್ಲಿ ಅವರು ಒಂದು ಹಸು ಗುಂಡಿಯಲ್ಲಿ ಬಾವಿಗೆ ನೀರಿನಲ್ಲಿ ನೀರು ಕುಡಿಯೋಕ್ಕೆ ಹೋಗ್ಬಿಟ್ಟು ಬಾವಿಗೆ ಇದ್ದುಬಿಟ್ಟಿದೆ. ಅದು ಮೇಲೆ ಬರೋಕ್ಕಾಗದೆ ಇತ್ತ ನೀರು ಕುಡಿಯೋಂಗಿಲ್ಲ, ಮೇಲೆ ಬರೋಂಗಿಲ್ಲ. ಹಂಗೆ ಅದು ಸುತ್ತ ತಿರುಗೋದನ್ನು ಅವರು ಕೇಶರಾಜರ ಉದಾಹರಣೆ ಕೊಡ್ತಾರೆ. ಹಾಗೆ ಮನುಷ್ಯರು ನಾವು ಕೂಡ ಸಂಸಾರ ಅನ್ನತಕ್ಕಂಥ ಬಾವಿಯಲ್ಲಿ ಬಿದ್ದುಬಿಟ್ಟು ಅತ್ತ ಸಂಸಾರದಲ್ಲಿ ಬದುಕಂಗೂ ಇಲ್ಲ, ಇತ್ತ ಸಂಸಾರವನ್ನು ದಾಟಂಗೂ ಇಲ್ಲ, ಸಿಕ್ಕೊಂಡು ಬಿಟ್ಟಿದ್ದೇನೆ, ನೀನು ನನ್ನನ್ನು ಮೇಲೆತ್ತು ಅಂಥೇಳಿ ನೀರು ಕುಡಿಯಲಿಕ್ಕೆ ಹೋದಂಥ ಹಸು ಮಣ್ಣು ಬಾವಿಯಲ್ಲಿ ಬಿದ್ದಂಥ ದೃಷ್ಟಾಂತವನ್ನು ಕೇಶರಾಜರು ಕಂದ ಪದ್ಯದಲ್ಲಿ ಉದಾಹರಣೆ ಕೊಡ್ತಾರೆ. ಈ ಬದುಕನ್ನು ನಾನು ಕೂಡ ದನ ಕಾಯಕ್ಕೆ ಹೋದಂಥ ಸಂದರ್ಭದಲ್ಲಿ ಬೇಕಾದಷ್ಟು ಸಲ ನೋಡಿದ್ದೇನೆ. ಬೇಸಿಗೆ ಕಾಲದಲ್ಲಿ ಗದ್ದೆಯಲ್ಲಿ ಭತ್ತ ಕಬ್ಬು ಬೆಳೀತಾರಲ್ಲ, ಅಂಥ ಗದ್ದೆಯಲ್ಲಿ ಕೆರೆಯಲ್ಲಿ ನೀರಿಲ್ಲದೆ ಇಲ್ಲದ ಕಾಲದಲ್ಲಿ ಮಣ್ಣು ಬಾವಿ ತೆಗಿತಾರೆ. ಆ ಮಣ್ಣು ಬಾವಿ 4 ಕಡೆ 5 ಅಡಿಗೆ ನೀರು ಬಂದ್ಬಿಡ್ತದೆ. ಆ ನೀರನ್ನು ಕುಡಿಯೋಕ್ಕೆ, ಪಾತ್ರೆ ತೊಳೆಯೋಕ್ಕೆ, ಮತ್ತೊಂದಕ್ಕೆ ಬಳಸ್ಕೋತಾರೆ. ಅಂಥ ನೀರನ್ನು ಬಾಯಾರದಂಥ ಹಸು ಕುಡಿಲಿಕ್ಕೆ ಹೋಗಿರ್ತದೆ. ಅದು ಕುಡಿಲಿಕ್ಕೆ ಹೋಗಿ ಅದು ಸ್ವಲ್ಪ ಆಳದಲ್ಲಿರ್ತದೆ, ಅದು ಒಳಗೆ ಬಿದ್ದುಬಿಡ್ತದೆ. ಅತ್ತ ನೀರು ಕುಡಿಯೋಕ್ಕಾಗಲ್ಲ, ಪ್ರಾಣ ಭಯ, ಅದು ಸುತ್ತ ತಿರುಗ್ತಾ ಇರ್ತದೆ. ಯಾಕೆ? ನೀರು ಕುಡಿದು ಸತ್ತೋಗ್ಬಿಡ್ತದೆ, ಅದು ತಿರುಗ್ತಾನೇ ಇರ್ತದೆ. ಅದನ್ನು ನೋಡಿದಂಥ ನಾನು ಆ ಹಸುವನ್ನು ಮೇಲೆತ್ತಕ್ಕೆ ಅಂತ ಹೋಗಿದ್ದೆ. ನಾನು ಅವಾಗ 17 ವರ್ಷದ ಹುಡುಗ ಇದ್ದೆ, 15-16 ವರ್ಷದ ಹುಡುಗ ಇದ್ದೆ. ನಾನು ಒಬ್ಬನ ಕೈಲಿ ಹಸುನ ಎತ್ತಕ್ಕಾಗತ್ತಾ? ಅದಕ್ಕೆ ನಾನು ಗದ್ದೆ ಬಲ್ಲಿರ್ತಕ್ಕಂಥವ್ರಿಗೆ ಬರ್ರೋ ಮಣ್ಣು ಬಾವಿಗೆ ಹಸು ಬಿದ್ದುಬಿಟ್ಟಿದೆ, ಮೇಲೆತ್ತನ್ನು ಬರ್ರೋ ಅಂಥೇಳಿ ನಾನು ಹಸುವನ್ನು ಕೊಂಬನ್ನು ಹಿಡ್ಕೊಂಡಿದ್ದೆ. ಆ ಹಸು ಕೊಂಬನ್ನು ಹಿಡ್ಕೊಂಡಾಗ ಅದಕ್ಕೊಂಥರ ಸಮಾಧಾನ ಆಗಿತ್ತು. ನಂತರ ನಾವು ಅನೇಕರು ಬಂದು ಅದರ ಹಸುವಿಗೆ ಆ ಬೆನ್ನಿಗೆ ಅನಾಮತ ಆ ಕಡೆ ಹಗ್ಗ ಸೇದು ಹಗ್ಗ, ನೀರು ಸೇದು ಹಗ್ಗ ಇರ್ತದಲ್ಲ, ಅದನ್ನು ಕಟ್ಟಿ ಒಂದಿಬ್ಬರು ಆ ಮಣ್ಣು ಬಾವಿಗೆ ಇಳಿದು ಅದನ್ನು ಅನಾಮತ ನಾವು 6-7 ಜನ ಸೇರಿ ಹಸುವನ್ನು ನಾವು ಮೇಲೆ ಎತ್ಕೊಂಡಿದ್ವಿ. ಹಂಗೆ ಈ ಉಪಮೆಯನ್ನು ಕೇಶರಾಜರು ಇಲ್ಲಿ ಉದಾಹರಣೆ ಕೊಡ್ತಾರೆ. ಮಣ್ಣು ಬಾವಿಯಲ್ಲಿ ಬಿದ್ದಂಥ ಹಸುವನ್ನು ಅನೇಕರ ಮೇಲೆ ಎತ್ಕೋತಾರೆ. ಹಂಗೆ ನೀನು ಉಮೇಶ, ಚಂದ್ರಾಭರಣ, ಸೋಮೇಶ್ವರ, ನನ್ನನ್ನು ಮೇಲೆತ್ತು, ಸಂಸಾರದಲ್ಲಿ ನಾನು ಬಿದ್ದುಬಿಟ್ಟಿದ್ದೇನೆ ಅಂಥೇಳಿ ನೀರು ಕುಡಿಲಿಕ್ಕೆ ಹೋದ ಹಸು ಮಣ್ಣು ಬಾವಿಯಲ್ಲಿ ಬಿದ್ದದ್ದನ್ನು ಅದು ಹೊರಬರಲಾರದೆ ಸುತ್ತಾ ಇರ್ತಕ್ಕಂಥ ಉದಾಹರಣೆಯನ್ನು ಕೇಶರಾಜ ಭಕ್ತಿ ಭಂಡಾರಿ ಕೇಶರಾಜರು ಈ ಕಂದಪದ್ಯದಲ್ಲಿ ಉದಾಹರಣೆ ಕೊಡ್ತಾರೆ. ಇದೇ ಉದಾಹರಣೆಯನ್ನೇ ಬಸವಣ್ಣನವರು ಕೆಸರಿನಲ್ಲೇ ಬಿದ್ದ ಪಶುವಿನಂತೆ ದೆಸೆಗೆ ಬಾಯ ಬಿಡುತ್ತಿದ್ದೇನೆ ಅಂಥೇಳಿ ವಚನದಲ್ಲಿ ಉದಾಹರಣೆಯನ್ನು ಕೊಡ್ತಾರೆ. ಅಂದರೆ ನಾವು ಲೌಕಿಕದೊಳಗೆ ಸಂಸಾರ ಅನ್ನತಕ್ಕಂಥ ಕೆಸರಿನಲ್ಲಿ ಸಿಕ್ಕಿ ಬಿದ್ದುಬಿಟ್ಟಿರ್ತೇವೆ. ಈ ಲೌಕಿಕದಿಂದ ಪಾರಾಗೋದು ಗೊತ್ತಾಗದೆ ನಾವು ಪರಮಾತ್ಮನ ಕಡೆಗೆ ಬಾಯ್ಬಿಟ್ಟು ಅಂಬಾ ಅಂಬಾ ಅಂತ ಕರೀತಾ ಇದ್ದೇವೆ ಅನ್ನೋದನ್ನು ಬಹಳ ಮನೋಜ್ಞವಾದ ಉಪಮೇಯ ರೂಪಗಳನ್ನು ಈ ಕಂದಪದ್ಯ ಮತ್ತು ವಚನಗಳಲ್ಲಿ ನಾವು ಕಾಣ್ತೇವೆ. ಯಾರು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಿ, ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ಬೆಲ್ ಬಟನ್ ಕಾಣುತ್ತೆ, ಬೆಲ್ ಬಟನನ್ನು ಒತ್ತಿ. ಲೈಕ್ ಕಾಣುತ್ತೆ, ಲೈಕನ್ನು ಒತ್ತಿ. ನಿಮ್ಮಲ್ಲಿ ಶೇರ್ ಅಂತ ಇರುತ್ತೆ, ವಾಟ್ಸಪ್ಪಲ್ಲಿ 20 ಜನಕ್ಕೆ ಕನಿಷ್ಠ ಶೇರ್ ಮಾಡಿ.